ಅಲ್ಲ ಅಮ್ಮ, ನಾವು ಬಂದು ಎಷ್ಟು ಹೊತ್ತಾತೆ, ಪಾರ್ವತತ್ತೆ ಇನ್ನೂ ಬರಲ್ಲ. ನೀ ಹೇಳಿದ್ದು ನೋಡಿದ್ರೆ ಮನೇಲಿ ಅವ್ರು ಮುಂದೆ ಹೋಗಿರ್ತಾರೆ, ಪಾಪ ಒಬ್ಬರೇ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಕಾಯ್ತಿರ್ತಾರೆ. ಹೇಳಿದ್ದು ನೀ ಗಡಿಬಿಡಿ ಮಾಡಿದ್ರೆ ನಾ ತಿಂಡಿ ಸತ ಸರಿ ತಿನ್ನಲ್ಲ ಗೊತ್ತಾ. ಅದಾರು ನನಗೇನು ತಲೆ ಬಿಸಿ ಇಲ್ಲ. ಅಷ್ಟೇ ಅದಕ್ಕೆ ಪೇಟೆಯಲ್ಲಿ ಅಂತ ತಿನ್ನಕ್ಕೆ ಕೊಡಿಸ್ತೀಯಲ್ಲ, ಕೊಡಿಸ್ಬೇಕು ಮಾತ್ರ ಮಾತಾ. ಮತ್ತು ಅಲ್ಲ ಅವರದರೆ ಇವರದರೆ ಏನಂತಾರೇನೋ ಅಂತ ಮಾತ್ರ ಹೇಳಂಗಿಲ್ಲ. ಈಗಲೇ ಹೇಳಿನಿ, ಎಲ್ಲರೂ ತಿಂತಾರೆ, ನೀನೊಬ್ಬಳು ಹಿಂಗೆ ಮಾಡ್ತೀಯ. ಅದಾರಿ ಅಂತಾರ ಆತಿತ್ತು. ಈಗ ಬಸ್ಸಿನ ಟೈಮ್ ಆತು ಮರತೆ. ಎಲ್ಲರೂ ಬಸ್ ಬರೋ ತನಕ ಇವ್ರು ಬರದೇ ಇದ್ರೆ ಬಿಟ್ಟು ಹೋಗಂಗಿಲ್ಲ, ಬಿಡಂಗಿಲ್ಲ. ಮಳೆನೂ ಹಳುವಾಗಿತ್ತು, ಚೂರು ಆರಾಮಾಗಿ ಬಸ್ಸತ್ತು ಹೋಗ್ಬೋದಿತ್ತು. ಯಾಕೆ ಹಿಂಗೆ ಮಾಡ್ತಾರೆ ಏನೋ ಪಾರ್ವತತ್ತೆ. ಮನೇಲಿ ಕೆಲಸ ಮಾಡೋಕ್ಕೆಲ್ಲ ಅಲ್ಲಿ ಶಾರದಕ್ಕ ಅದಾರಪ್ಪ, ಇವ್ರ ಪಾಡಿಗೆ ಇವ್ರು ರೆಡಿಯಾಗಿ ಬರ್ಬೋದು. ನಿನ್ನೆ ಹೇಳಿದ್ ನೋಡ್ರೆ ನಾ ಎಂತ ಮಾಡೋಕ್ಕೆ ಹೋಗೋದು ಇಲ್ಲ, ರೆಡಿ ಆಗ್ತೀನಿ ಬರ್ತೀನಿ ಅಂದರು. ಈಗೇನಿಲ್ಲ, ಎಂತ ಮಾಡೋಣ ಅಮ್ಮ ಈಗ. ಅಯ್ಯೋ ಪುಟ್ಟಕ್ಕ, ಅವ್ರು ಏನು ಬಿಡ್ಬಿಡಿನೇ ಮಾರತ್ತೆ, ನಿಂಗೊಂದು ಪ್ಯಾಟಿಗೆ ಹೋಗ್ಬೇಕು ಅಂಥೇಳಿ. ಬಸ್ಸಿಗೆ ಟೈಮ್ ಅದೇ ತಡ್ಕ ಅಂತ. ಮನೇಲಿ ನಾನು ಗಡಿಬಿಡಿ ಮಾಡಿದ್ದೆ ಅಂದರೆ ನೀನು ಹೊರಡಲ್ಲ ಬೇಗ, ಅದಕ್ಕೆ ಗಡಿಬಿಡಿ ಮಾಡಿದೆ. ಇಲ್ಲಿ ಬಂದು ಒಂಚೂರು ಕಾದರೂ ಅಡ್ಡಿಲ್ಲ. ಅದು ನಾವಾರು ಕಾಯ್ಬೋದು, ಇಬ್ಬರಿದ್ದೀನಿ ಪಾಪ. ಅವರು ಬೇಗ ಬಂದ್ಕೊಂಡು ಒಬ್ಬರೇ ಎಂತ ಕಾಯ್ತಾರೆ. ಅದು ಅಲ್ಲದೆ ಈ ವಯಸ್ಸಲ್ಲಿ ನಡ್ಕೊ ಬರ್ಬೇಕಲ್ಲ ಪಾಪ. ಅವ್ರ ವಯಸ್ಸಿಗೆ ನಾವು ಎಂತ ಆಗಿರ್ತೀವ. ಅವ್ರಿಗೊಂದು ಆಸೆ ಪಾಪ, ಹಬ್ಬಕ್ಕೆ ಹೋಗಿ ಅಂತಾರೆ ಒಂದು ತಗೊಳ್ಳೋಣ ಅಂತ. ಮೊಮ್ಮಕ್ಕಳ ಕಾಟಕ್ಕೆ ಅಂತ ಕಾಣ್ತದೆ ಅಂತ ಗೊತ್ತಾರೆ ಬಿಡು. ನೀ ಬಂದಮೇಲೆ ಮತ್ತೆ ಎಂತ ಹೇಳಕ್ಕೆ ಹೋಗ್ಬೇಡ. ನೀವು ಲೇಟ್ ಮಾಡಿದ್ರಿ ಪಾರ್ವತತ್ತೆ, ನಾವು ಆವಾಗಲಿಂದ ಬಂದು ಕಾಯ್ತಿದ್ದೀವಿ ಹಾಗೆ ಹೀಗೆ ಅಂತ ಬೇಜಾರಾಗಕ್ಕದೆ ಪಾಪ ಅವರಿಗೆ. ಓ ಹೌದಾನೆ ಮಾರತ್ತೆ, ಸುಮ್ಮನೆ ನಿತ್ಕ ಪುಟ್ಟಕ್ಕ. ಅದು ಎಷ್ಟು ಮಾತಾಡ್ತಿದೆಯಲ್ಲ, ಇವ್ರು ಬರ್ತಾ ಇದ್ದಾರೆ, ಮಾತಾಡ್ಸಿದ್ರೆ ಚೆನ್ನಾಗಿ ಮಾತಾಡು. ಮತ್ತೆ ಸುಮ್ಮನೆ ನಿಂತ್ಕೋಬೇಡ. ಓ ಮಾರತಿ, ಮಾತಾಡಬೇಡ ಸುಮ್ಮನೆ ಇರು ಅನ್ನೋದು ನೀನೆ, ಮಾತಾಡಿಸು ಸುಮ್ಮನೆ ಇರಬೇಡ ಅನ್ನೋದು ನೀನೆ. ಓ ಸೀತಕ್ಕ, ಏನು ಮತ್ತೆ ಅಪ್ರೂಪಕ್ಕೊಂದು ಸತಿ ಎತ್ಲಾಗ ಹೊರಟಂಗೆ ಅದೆಯಲ್ಲ. ಹಬ್ಬ ಬಳೆ ಇಡೋಕ್ಕೇನಲ್ಲ, ನಮ್ಮನೆ ಹಿಂಗ್ಸ್ರೆಲ್ಲ ನಿನ್ನೆ ಹೋಗಿ ಇಟ್ಕೊ ಬಂದರು. ಏನು ಮುಟ್ಟಂಗಿಲ್ಲಂತೆ, ಭಾಳ ರೇಟ್ ಅಂತ್ರಿ. ಹಬ್ಬದ ಸಂತೆ ಆಗಿದ್ಕಂತೂ ತರಕಾರಿ ಕೈಯಲ್ಲಿ ಮುಟ್ಟಂಗಿಲ್ಲ ಅಂತಿತ್ತು. ಮಾರ ನಾವು ಮಳೆಗಾಲದಲ್ಲಿ ದುಡ್ಡು ಇಲ್ಲದೆ ಇದ್ದಿದ್ಕೋ. ಅಲ್ಲ ನಿಮಗೆಲ್ಲ ಏನು ತಲೆ ಬಿಸಿ ಇಲ್ಲ ಬಿಡಿ, ನಮ್ಮಂಗೇನು ಇದು ಮಾಡೋದೇನು ಬೇಡ. ಇದು ಯಾರು ರೀ ಸೀತಕ್ಕ, ನೆಂಟ್ರು ತಂಗಿ? ಅಲ್ಲ ಮರೆ, ಅದೇನಾ ಹಂಗೆ ಕೇಳ್ತೀಯಲ್ಲ, ನನ್ನ ಮಗಳಲ್ಲನ ಇದು, ನೀ ನೋಡ್ಲಾ? ಹೌದನ್ರಿ? ಏ ದೇವ್ರೆ, ಎಲ್ಲ ಸಣ್ಣಕ್ಕಿರ್ತ ನೋಡಿದ್ದಲ್ಲನ್ರಿ ಮರ. ನೋಡಕ್ಕೆ ಎಲ್ಲಿ, ಅದು ಊರಲ್ಲಿದ್ರೂ ನೋಡೋದಲ್ಲ. ನಾ ಯಾವಾಗಲೂ ಕೇಳ್ತಿರ್ತಿದ್ದೆ ಗುಂಡಪ್ಪಣ್ಣನ ಹತ್ರ, ಮಗಳು ಎಂತ ಮಾಡ್ತದೆ ಏನು ಅಂತ. ಏನು ಚೆನ್ನಾಗಾಗ್ಯದ್ರಿ ಮಗಳು ಮಾತ್ರ. ಮದುವೆ ಮಾಡ್ಬೇಕಾ ಸಜ್ಜಾ? ಮಾತೆತ್ತಿದ್ರೆ ಮದುವೆ ಅಂತಾರೆ, ಇವ್ರಿಗೆ ಏನು ಗಡಿಬಿಡಿನೇನು ಅಷ್ಟು. ಇಲ್ಲ ಇಲ್ಲ, ಓದೇ ಇನ್ನೂ ಮುಗಿಲ್ಲ, ಈಗ ಸದ್ಯಕ್ಕಿಲ್ಲ, ಇನ್ನೊಂದು 2 ವರ್ಷ ಮಾಡಲ್ಲ. ಹೌದನ? ಏನೇ ಮತ್ತೆ ಪುಟ್ಟಕ್ಕ, ಎಷ್ಟು ವರ್ಷ ಅದೆಯಾ ಇನ್ನು ಓದಕ್ಕೆ? ನಂದು ಇನ್ನೊಂದು ವರ್ಷ ಇದೆ ಓದಕ್ಕೆ. ಮತ್ತೆ ಆರಾಮಿದ್ದೀರಾ? ಹೂನೆ ಗನಾಗಿದ್ದೀನಿ. ಮಾತುಕತೆ ಎಲ್ಲ ಒಳ್ಳೆ ತಾಯಿ ಹಂಗೆಯ. ಮದುವೆ ಮಾಡೋದು ಅಂತ ಅಂದಾಜ ಮಾಡಿದಾಗ ಸೀತಕ್ಕ, ನಂಗೊಂದು ಸ್ವಲ್ಪ ಹೇಳಿ. ಒಳ್ಳೇದೊಂದು ಸಂಬಂಧ ಅದೇ ನಮ್ಮ ಕಡೆ. ಹುಡುಗ ಒಳ್ಳೆ ನಿಮ್ಮ ಮಗಳಂಗೆ ಭಾಳ ಚಂದ ಅದಾನೆ, ಒಳ್ಳೆ ಕೆಲಸದಲ್ಲೂ ಅದಾನೆ. 2-3 ಲಕ್ಷ ಸಂಬಳ ಅಂತಿದ್ರು ತಿಂಗಳಿಗೆ. ಹಿಂಗೆ ಈ ಕಡೆ ಹಳ್ಳಿ ಕಡೆ ಒಂದು ಒಳ್ಳೆ ಹುಡುಗಿ ಆಗ್ಬೇಕು, ಓದ್ಕೊಂಡಿರ್ಬೇಕು, ಬರ್ಕೊಂಡಿರ್ಬೇಕು ಅಂತ ಹೇಳ್ತಿದ್ದ. ನೋಡಿ. ಹ್ಞೂ ಮಾಡೋದಾದ್ರೆ ಹೇಳ್ತೀನಿ. ಈಗ 2 ವರ್ಷ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಲ್ಲ. ಮದುವೆ ಮಾಡಬೇಕು ಅಂದ್ಕೊಂಡಷ್ಟು ಸುಲಭಕ್ಕಾಗ್ತದನ ಈಗಿನ ಇದರಲ್ಲೆಲ್ಲ. ನಾವು ಎಲ್ಲ ಒಂಚೂರು ಮೊದಲೇ ತಯಾರು ಮಾಡಿ ಇಟ್ಕೋಬೇಕಲ್ಲ. 2 ವರ್ಷ ಅಂತೂ ಮಾಡಲ್ಲ ಬಿಡು. ಅದು ಒಂದು ಹೌದು, ನೀವು ಹೇಳೋದು ಅದೇನ ಅಲ್ಲ ಅನ್ನೋಕ್ಕಾಗಲ್ಲ. ಅದೊಂದಾಯ್ತು. ಈಗ ಹುಡುಗರ ಹತ್ರ ಫಸ್ಟ್ ಕೇಳ್ಕಿಬೇಕಪ್ಪ, ಏನು ಎತ್ತ ಕಾಡಿಕೆ ಒಳ್ಳೆ ಓದಕ್ಕೆ ಹೊರಗಡೆ ಇದ್ದಲ್ಲಿ ಯಾರನ್ನಾರು ನೋಡ್ಕೊಂಡ್ರಿ ಎಂತ ಮಾಡೋದ? ಏನೇ ಮತ್ತೆ ಪುಟ್ಟಕ್ಕ, ಹಂಗೇನಾರು ಇದ್ರು ಹೇಳ್ಬಿಡು ಮರತಿ.
ಕಡಿಕೆ ನಾವು ಸೆಟ್ಲ್ಮೆಂಟ್ ಅಂದ್ಕೊಂಡು ಕೆಟ್ಟ ಮಾತು ಕೇಳೋಕತಿಯಾಗಿತ್ತು. ಹೇಳ್ಬಿಡು ಅಪ್ಪ ಅಮ್ಮನ ಹತ್ರ. ಅಯ್ಯೋ ನಿಮ್ಮ ಕುಶಲಪೇಟೆಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ, ಬಂದು ಒಕ್ಕರಿಸ್ಬಿಟ್ರಪ್ಪ. ನಮ್ಮನೆಯಲ್ಲೇ ಕೇಳಲ್ಲ, ನೋಡ್ಕೊಳೋದಂತೆ. ಎಂತ ನೋಡ್ಕೊಳೋದು? ಇವ್ರ ಪಾಡಿಗೆ ಇವ್ರಿಗೆ ಹೋಗೋಕ್ಕಾಗಲ್ಲ, ಇದ್ದೇ ಅಧಿಕ ಪ್ರಸಂಗ ಮಾಡೋದು. ಇಲ್ಲ ಇಲ್ಲ ಮಾರಯ್ಯ, ಹಾಗೆಲ್ಲ ಏನಿಲ್ಲ, ನಾನು ಹಾಗೆ ಬೆಳೆಸಲೇ ಇಲ್ಲ, ಆ ಥರ ಏನಿಲ್ಲ. ಅಲ್ಲ ಅದು ಹೌದು, ನೀವು ಆ ಥರ ಎಲ್ಲ ಬೆಳೆಸಲ್ಲ. ಆದರೂ ಈಗಿನ ಹುಡುಗರು ಹೇಳೋಕ್ಕಾಗಲ್ರಿ. ಮೊನ್ನೆ ನಮ್ಮ ಸುಡುಕ್ರ ಮಗಳೊಬ್ಳು ಹತ್ರದಳಲ್ಲ ಅಂತ ಹೇಳಿ ನಾನು ಇಲ್ಲೇ ನಮ್ಮೂರಲ್ಲೇ ಒಂದು ಸಂಬಂಧ ನೋಡಿದ್ರಿ. ಹುಡುಗಗೆ ಫೋಟೋ ಗೀಟ ಎಲ್ಲ ಕಳಿಸಿ ಎಲ್ಲ ಒಪ್ಪಿಗೆ ಆಗಿ ಗಂಡು ಹೆಣ್ಣು ನೋಡೋ ಶಾಸ್ತ್ರ ಎಲ್ಲ ಆಗಿ ಹೋದ್ಮೇಲೆ ಮಾತುಕತೆಗೆ ಮನೆಗೆ ಹೋಗ್ಬೇಕು ಅನ್ನಷ್ಟೊತ್ತಿಗೆ ಹುಡುಗಿ ಉಲ್ಟ ಹೊಡೆದು ಕೂತು ಬಿಡೋದನ್ರಿ. ಇಲ್ಲ ನನಗೆ ಮದುವೆನೇ ಆಗಲ್ಲ, ಫಸ್ಟೆಲ್ಲ ಭಾಳ ಹೇಳ್ತಂತೆ, ನಾ ಇನ್ನೂ ಓದಬೇಕು, ಬರಿಬೇಕು, ಕೆಲಸ ಮಾಡಬೇಕು, ಹಂಗೆ ಹಿಂಗೆ ಅಂತ. ಕಡಿಕೆ ತಾಯಿ ತಂದೆ ಓದೋದು ಬರೆಯೋದಾದ್ರೆ ಇಷ್ಟು ದಿವಸ ಯಾಕೆ ಹೇಳಲ್ಲ ನೀನು ಅಂತ ಹೇಳಿ ಬಿಡದೆ ಕೇಳೋಕ್ಕೂ ಕಡಿಕೆ ಹೇಳ್ತದಂತೆ, ಯಾವುದೋ ಒಂದು ಹುಡುಗನ ನೋಡ್ತೀನಿ ಅಂತ. ಹಂಗಾಗಿ ಹೇಳಿದ್ದು. ಈಗೆಲ್ಲ ಅವು ಭಾಳ ಇದಾಗಿ ಹೋಗ್ಯವಲ್ರಿ. ಅಮ್ಮ ಏನಮ್ಮ ಇವರು ಈ ಥರ ಮಾತಾಡ್ತಾ ಇದ್ದಾರೆ? ಸುಮ್ಮನೆ ನಿಂತ್ಕೈಗ ಮಾತಾಡ್ಬೇಕು ಅಂತ ಹೇಳ. ಅಲ್ಲ ಯಾರೋ ಎಂಥದ ಹಿಂಗೆ ಮಾಡಿದ್ರು ಅಂತ ಹೇಳಿ ಊರಲ್ಲಿದ್ದಾರೆಲ್ಲ ಹಾಗೆ ಮಾಡ್ತಾರೆ ಅಂತ ಲೆಕ್ಕನ? ನಮ್ಮ ಪುಟ್ಟಕ್ಕೆ ಎಂದಿಗೂ ಹಂಗೆ ಮಾಡೋಳಲ್ಲ ಅದು. ಈ ಹುಡುಗರು ಎದುರಿಗೆ ನಿಂತ್ಕೊಂಡು ಹಿಂಗೆ ಮಾತಾಡಿದ್ರೆ ಅವು ಏನು ತಿಳ್ಕೊಬೇಕು ನೋಡೋಣ ಹೇಳ. ಎತ್ಲ ಹೊಟ್ಟಿದೆ ಸದ್ಯ ಪಾರ್ವತತ್ತೆ ಬಂದರು ಅಮ್ಮ. ಓ ಪಾರ್ವತಕ್ಕ ನೀವು ಹೋಗರನ ಪ್ಯಾಟಿಗೆ? ಅದೇ ನೋಡಿದೆ, ಸೀತಕ್ಕೆ ಹೊಲ್ಟ್ರ ಜೊತೆಗೆ ಪಾರ್ವತಕ್ಕೆ ಇರಬೇಕಿತ್ತಲ್ಲ, ಏನಿದು ಅಂತ. ನಾನು ಇಲ್ಲೇ ಒಂಚೂರು ಅಂಗಡಿ ಹತ್ರ ಹೋಗಿದ್ರಿ ಅಂತದ ನಮ್ಮನೆ ಹೆಂಗಸು ಹೊಸ್ಮೆಂಟ್ಸ್ ಆಗ್ಬೇಕು ಅಂತ ಹೇಳ್ತು. ನೋಡಿದ್ರೆ ಅಂಗಡಿಲಿ ಇಲ್ಲ. ಕೇಳ್ಕೊಂಡು ಹಾಗೆ ಬರ್ತಾ ಇದ್ದೆ. ನೀವು ಹೇಳೋದು ಒಂದಕ್ಕೆ ಹೌದಯ್ಯ, ಸುಮ್ಮನೆ ಮಾತಿಗೆ ಹೇಳಿದೆ ಅಷ್ಟೇ ನಾನು. ನೀ ಅಂತ ಬೇಜಾರು ಮಾಡ್ಕೊಬೇಡ ಪುಟಕ್ಕ, ಸೀತಕ್ಕ, ಮತ್ತು ತಿಳ್ಕೊಬೇಡ್ರಿ, ಸುಮ್ಮನೆ ಹೇಳಿದ್ದು. ನಮ್ಮೂರಲ್ಲಿ ಹಿಂದೆ ಹಂಗಿದ್ದವೆಲ್ಲ ಸುಮಾರು ಆಗ್ಯವಲ್ಲ, ಹಂಗಾಗಿ ಹೇಳಿದೆ ಅಷ್ಟೇ. ಬರ್ಲಾ? ಬರೋದು ಎತ್ಲಕ್ಕೆ ಬರ್ತೀಯ? ಮನೆ ಕಡೆ ಹೊಲ್ಟಿಯಲ್ಲ, ಹೋಗು, ಕಾಯ್ತಾ ಇದ್ದಾರೆ ಏನಲ್ಲಿ. ಸೀತಾ ಬಂದು ಭಾಳ ಹೊತ್ತಾತಂದ್ರೆ ಅಥೋ ನಾನೊಬ್ಬಳು ಮಾರತಿ ಎಂತ ಆಗದಂತ ಗೊತ್ತಾಗಲ್ಲ. ಈಗ ಬೆಳಗ್ಗೆ ಬಿಟ್ಟ ಮೇಲೆ ಒಂಥರ ನಿದ್ದೆ ಬಂದಂಗೆ ಆಗದೆ. ಒಂದು ಗಳಗ್ಗೆ ಅಲ್ಲೇ ಕಣ್ಣು ಹಚ್ಚನ ಅಂತ ಮುಲ್ಕಿಣದ ನೋಡಿದ್ರೆ ಸುಮಾರು ಹೊತ್ತು ಆಗೇ ಹೋಗ್ತದೆ. ಬೇಗ ಅಂತಾನೆ ಬಂದೆ. ಪುಟ್ಟಕ್ಕೆ ಏನು ಗಾನ ಕಾಣ್ತಾ ಇದೆಯೇ ಅನ್ಕೊಂಡು ವಾಲೆಟಕ್ಕೆ ಎಷ್ಟೊತ್ತಾಗಿತ್ತು ಅವ ಪುರಾಣ ಮಾಡ್ತಾ ನಿಂತ್ಕೊಂಡ. ನಂಗೆ ಅಲ್ಲೊಂಚೂರು ಚುಡಿಕೆ ಅಂತು ಸಮ ದಬಾಸ್ಬೇಕು ಅಂತ ಮಾಡಿದೆ. ಮತ್ತು ನೀ ಏನಾದ್ರು ತಿಳ್ಕೊತೀಯೇನೋ ಅಂತ ಸುಮ್ಮನಾದೆ. ಆದರೂ ನೋಡು ಹೋಗವ ಎಂಥ ಒಂದು ಮಾತಾಡ್ಯೋದ ಅಂತ. ಹೌದು ಪಾರ್ವತತ್ತೆ, ನಂಗಂತೂ ಎಷ್ಟು ಸಿಟ್ಟು ಬಂದಿತ್ತು ಗೊತ್ತಾ? ನೀವು ಬಂದಿದ್ಕಾತು, ಈ ಅವನು ಎಂತ ಹೇಳೋದು ಇಲ್ಲ. ಸುಮಾರು ಹೊತ್ತಾಗ್ಯದ ಹಂಗೆ ಹೇಳ್ತಾ. ನೀ ಸುಮ್ಮನಿರು ಪುಟ್ಟಕ್ಕ, ನಾವು ಮಾತಾಡೋದೇ ಹಾಗೆ ಯಾವಾಗಲೂ. ಅವನಿಗೇನು ದುರ್ಬುದ್ಧಿ ಕಮ್ಮಿ ಅದೇ ಅಂತ ತಿಳ್ಕೊಬೇಡ ಸೀತಾ. ಯಾವಾಗಲೂ ಹಿಂಗಿದ್ದೊಂದು ಏನಾದ್ರು ಕೊನಕಿನ ಮಾತು ಹೇಳಲೇಬೇಕವ. ಆ ಕಡೆಗೆ ಹೇಳಾಗಿದ್ದು ಯಾರಿಗೆ ಅಂತ ಮಾಡಿದೆ? ನನಗೆ ಅಲ್ಲಿ ಹಿಂಗೆ ಗೊತ್ತಾಗಿದೆ ಬಿಡು. ನಮ್ಮನೆ ವಿಚಾರಕ್ಕೆ ಹೇಳಿದ್ದು. ನೋಡು ಬೇಜಾರು ಮಾಡ್ಕೊಬೇಡಿ ಪಾರ್ವತಕ್ಕ ಅಂತೀಯ. ಎಲ್ಲಿ ಹೋಗೋದಾದ್ರೂ ನಾನು ಹಿಂಗಿದ್ದು ನಾಯಿ ನರಿಗಳ ಕೊಯ್ಯಲೆಲ್ಲ ಮಾತು ಕೇಳಬೇಕು. ಯಾರಿಗೆ ಗೊತ್ತಾಗ್ತದೆ ಹೇಳಿದ? ಖುಷಿಯಲ್ಲೇ ಹೋಗಿ ಬರಬೇಕು ಅಂತ ಹೊರಟಿದ್ನೆ ಪೌರಕ್ಕೊಂದ್ಸತಿ. ಶನಿಘಟ್ಟ ಎಂತಕ್ಕಿಲ್ಲ ಬಂದೇನ ಮುನ್ಸೆ ಒಂಥರ ಮಾಡಿಬಿಟ್ಟ. ಪಾರ್ವತಕ್ಕ ಸುಮ್ಮನಿರಿ, ಎಂತಕ್ಕೆ ಅವನ್ನೆಲ್ಲ ಮನ್ಸಿಗೆ ಹಚ್ಚಿತೀರಿ? ಅವನು ಎಂತಕ್ಕೆ ಹೇಳಿದ್ನ ನಿಮ್ಗೆ ಹಾಗೆ ಅನಿಸಿದ್ದಷ್ಟೇ, ಅದನ್ನೇ ಯೋಚನೆ ಮಾಡ್ತಿರ್ತೀರಲ್ಲ ಅದಕ್ಕೆ. ನೀವು ಮನಸ್ಸಿಗೆ ಅಂತ ಬೇಜಾರು ಮಾಡ್ಕೊಬೇಡಿ ಮಾರ. ನೀವೇ ಹೇಳಿರಿ ಈಗ ಅಪ್ರೂಪಕ್ಕೆ ಒಂದ್ಸತಿ ಹೊರಟಿದ್ದು ಅಂತ. ಖುಷಿಲಿ ಹೋಗಿ ಬರೋಣ, ಸುಮ್ಮನೆ ರೀ. ಏನು ಖುಷಿನ ಬಿಡ. ವಾ ಬಸ್ ಬಂತೆ ಸೀತಾ? ಬಸ್ ಬಂತು ನಮ್ಮದೇ ಅಲ್ಲ ನಾ ಬಸ್ಸ? ನಮ್ಮದೇಯ. ಮತ್ತೆ ಯಾವ ಬಸ್ ಬರ್ತದಿಲ್ಲಿ? ನನ್ನ ಪುಟ್ಟಕ್ಕ ನಡಿ.